ನಿಮ್ಮಪ್ಪನ ಸ್ವಾಮಿನ ಸುಮ್ಮನೆ ದೇವ್ರನ್ನ ಕೇಳ್ಕೊತಾ ಇದ್ದೀವಿ. ಅಲ್ಲ, ಜುಗಲ್ಬಂದಿ ಎಲ್ರಿಗೂ ನಮಸ್ಕಾರ. ಜುಗಲ್ಬಂದಿ ಸಿನಿಮಾ ರಿಲೀಸ್ ಆಗಿದೆ ಇವತ್ತು ಮಾರ್ಚ್ 1. ನಾವು ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಆಚೆ ಬರ್ತಾ ಇದ್ದೀವಿ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನಿಸ್ತಾ ಇದೆ. ಅವ್ರ ಮುಖ ನೋಡಿ ನಗ್ತಾ ಇದ್ದಾರೆ. ಸೊ ಇಷ್ಟ ಆಗಿದೆ ಅಂತ ನಾನು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಎಲ್ಲರೂ ಬಂದು ಆ್ಯಕ್ಚುಲಿ ತುಂಬ ಜನ ವಿಶ್ ಮಾಡ್ತಾ ಇದ್ದಾರೆ ನಮಗೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ ಅಂತ. ಇನ್ನು ಮುಂದೆ ನೀವು ನೋಡಬೇಕು, ಯಾರ್ಯಾರು ಸಿನಿಮಾ ನೋಡಿರೋ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಸಿನಿಮಾ ಹೆಂಗೆ ಅನ್ನಿಸ್ತು ಅಂತ ನಮಗೆ ತಿಳಿಸಿ ದಯವಿಟ್ಟು. ಥ್ಯಾಂಕ್ ಯು. ಅಲ್ಲ, ಇಬ್ಬರು ಕಾರಲ್ಲಿ ಹೋಗಿ ಮದುವೆ ಆಯ್ತಾ ಏನು ಕಥೆ ಅಂತ ಅದೇ ಪಾರ್ಟ್ 2 ಗೊತ್ತಾಗುತ್ತೆ. ಸಿನಿಮಾ ಪ್ರಕಾರ ಆ್ಯಕ್ಚುಲಿ ಮದುವೆ ಆಯಿತು ಅಂತ ಅನ್ಸುತ್ತೆ. ಯಾಕೆಂದ್ರೆ ಅಲ್ಲೊಂದು ಡೈಲಾಗಲ್ಲಿ ಹೇಳ್ತೀನಲ್ಲ, ನಮಗಾಯ್ತು ಬಿಟ್ಟು ಇವ್ರಿಗಂತೂ ಆಗೋಯ್ತು 4 ವರ್ಷದಲ್ಲಿ. ಅದ್ರ ಕಾರ್ಯರೂಪಕ್ಕೆ ತಗೊಂಡ್ಬಂದ್ಬಿಟ್ಟು ಮಗುನಾಗೋಯ್ತು. ಬನ್ನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ನಿನ್ನೆ ಅಷ್ಟೇ ನಾವು ಇಲ್ಲಿ ಪ್ರೀಮಿಯರ್ ಶೋ ಮಾಡಿದ್ವಿ ಮಿರಾಜಲ್ಲಿ. ತುಂಬ ಜನ ಅಸೋಸಿಯೇಟ್ಗಳು ಬಂದರು, ಮೂವಿ ನೋಡಿದ್ರು, ಮೆಚ್ಕೊಂಡ್ರು, ತುಂಬಾ ಸಂತೋಷ ವ್ಯಕ್ತಪಡಿಸಿದ್ರು. ಸಂಜೆ ಮನೆ ಹೋದ್ಮೇಲೆ ಕಾಲ್ ಮಾಡಿದ್ರು, ರಿವ್ಯೂಸ್ ಕೊಟ್ಟರು. ಇವತ್ತು ಇಲ್ಲಿ ನೋಡಬೇಕಾದ್ರೆ ಇವತ್ತು ಬೇರೆ ಆಡಿಯನ್ಸ್ ಬಂದಿದ್ದಾರೆ, ಅವ್ರು ಕೂಡ ಅದೇ ಎಕ್ಸ್ಪ್ರೆಷನ್ ಅದನ್ನೇ ಎಂಜಾಯ್ ಮಾಡ್ತಿದ್ದಾರೆ. ನೋಡ್ಬೇಕಾದ್ರೆ ಖುಷಿ ಆಗ್ತಿದೆ, ಒಂದು ಒಳ್ಳೆ ಮೂವಿ ಮಾಡಿದೆ ಅಂತ ಹೇಳ್ಬಿಟ್ಟು. ಖಂಡಿತವಾಗಿಯೂ ಯಾರ್ಯಾರು ಮೂವಿ ನಿಮ್ಮ ಹತ್ತಿರ ಚಿತ್ರಮಂದಿರಕ್ಕೆ ಹೋಗಿ ಮೂವಿನ ನೋಡಿ. ಯಾಕೆಂದರೆ ನೀವು ನೋಡೋದ್ರಿಂದ ಇನ್ನು 4 ಜನ ನೀವು ಹೇಳ್ಬೋದು ಮೂವಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೋಡಿಲ್ಲ ಅಂದರೆ ಹೇಳೋಕ್ಕಾಗಲ್ಲ. ಸೊ ಈಗ ನಮಗೆ ನೀವೇ, ಯಾಕೆ ಆಡಿಯನ್ಸೇ ಮೇಯ್ನ್. ಈಗ ಅವ್ರ ಒಳಗೆ ಬಂದರೆ ನಮ್ಗೆ ಆಗೋದು ಏನಾದರೂ ಕೂಡ. ಸೊ ಬನ್ನಿ ಎಲ್ಲ ಮೂವಿ ನೋಡಿ. ಥ್ಯಾಂಕ್ ಯು. ನನ್ನ ಪ್ರಕಾರ ಮೂವಿ ಹೀರೋ ಬಂದ್ಬಿಟ್ಟು ಪ್ರಜ್ವಲ್ ಸರ್ ಇದ್ದಾರೆ, ಅವರೇ ನಿಜವಾದ ಸರ್. ಬರೀ ಸರ್, ಮುಂದೆ ಬರೀ. ಮ್ಯೂಸಿಕ್ಕು ಈ ಚಿತ್ರದ ನಿಜವಾದ ಹೀರೋ ಮ್ಯೂಸಿಕ್ ಡೈರೆಕ್ಟರ್ ಪ್ರಚೋದನ ಅಂತ. ಇವ್ರ ಮ್ಯೂಸಿಕ್ನ ನೀವು ಕೇಳಬೇಕು, ಫೀಲ್ ಆಗಬೇಕು ಅಂದರೆ ಥಿಯೇಟ್ರಿಗೆ ಬಂದರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಇವ್ರ ಮ್ಯೂಸಿಕ್ ಅಂತೂ ಒಂದು ಚೂರು ಡಿಸಪಾಯಿಂಟ್ ಆಗಿಲ್ಲ. ಮೇ ಬಿ ನಮ್ಮ ಆ್ಯಕ್ಟಿಂಗ್ ಡಿಸಪಾಯಿಂಟ್ ಆಗಿರ್ಬೋದು, ಅಲ್ಲಿ ಇವ್ರ ಮ್ಯೂಸಿಕಲ್ಲಿ ಒಂದು ಚೂರು ಡಿಸಪಾಯಿಂಟ್ ಆಗಿರಲ್ಲ. ನಿಜ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದ್ಯೋತ್, ನಂದ ಮ್ಯೂಸಿಕ್ ಡೈರೆಕ್ಟರ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಇಷ್ಟೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ದಿವಾಕರ್ ಅವರಿಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಎಲ್ಲರೂ ಹೇಳ್ತಾರೆ, ಬಟ್ ನನ್ನ ಕೆಲಸ ನಾನು ಪರ್ಫೆಕ್ಟಾಗಿ ಮಾಡಿದ್ದೀನಿ. ಆ್ಯಂಡ್ ನನಗೆ ಆ ಥರ ಮೂಡ್ ಕ್ರಿಯೇಟ್ ಮಾಡಿಕೊಟ್ರೆ ಇವರೆಲ್ಲ ಪರ್ಫಾರ್ಮೆನ್ಸಸ್ಸೇ ನನಗೆ ಆ ಥರ ಒಂದು ವೈಬ್ ಸಿಕ್ಕಿದೆ. ಆ್ಯಂಡ್ ನನ್ನ ಟೀಮ್ ಚೇತನ್ ನಾಯಕ್ ಸಿಂಗರ್ ಆಗಲಿ, ಇಲ್ಲ ಸ್ನೇಹ ರಾಘವನ್ ಆಗಲಿ, ಎಲ್ಲರೂ ಸಿಂಗರ್ಸ್ಗೂ ಆ್ಯಂಡ್ ಎಲ್ಲ ಮ್ಯೂಸಿಷಿಯನ್ಸ್ಗೂ ತುಂಬ ಥ್ಯಾಂಕ್ಸ್. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ BGM ಬಗ್ಗೆ, ಸಾಂಗ್ಸ್ ಬಗ್ಗೆ ಎಲ್ಲ ಅಪ್ಡೇಟ್ ಸಿಗ್ತಾ ಇದೆ. ಆ್ಯಂಡ್ ತುಂಬ ಖುಷಿ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಶೋ ಹೇಳಿ ಸರ್. ಆಡಿಯನ್ಸ್ ರಿಯಾಕ್ಷನ್ ನೋಡಿ, ಎಷ್ಟು ಎಮೋಷನ್ ಆಗ್ತಿದ್ದೀನಿ ನೀವು ಇವಾಗ. ನಾನು ಎಲ್ಲ ಬಂದು ಸಿಕ್ಕೋ ನೋಡಿ ಅಷ್ಟೇ. ಸರ್ ನೀವು ಮಾತಾಡಿ ಚೇತನ ಬನ್ನಿ, ನೀವು ಮಾತಾಡಿ. ಬನ್ನಿ ಬೈಕ್ ಕೊಡಿ, ನೀವು ಮಾತಾಡಿ ಸರ್. ಕೇಳ್ತಾ ಇಲ್ಲ ನಿಮಗೆ, ಮಾತಾಡಿ ಅಂತ ಬಂದಿರೋರಿಗೆಲ್ಲ ತುಂಬ ಥ್ಯಾಂಕ್ ಯು. ಸಿನಿಮಾ ಬಗ್ಗೆ ಬರೀರಿ, ಏನನ್ನಿಸ್ತು. ನಾಳೆ ನಾಡಿದ್ದು 2 ದಿನ ಟೈಮ್ ಇದೆ. ಬನ್ನಿ, ಸಿನಿಮಾ ನೋಡೋಣ. ಮ್ಯಾಕ್ಸಿಮಮ್ ನಿಲ್ಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಎಲ್ಲ ಸಿನಿಮಾಗಳಲ್ಲೂ ಹೀರೋಗಳದ್ದು ಎಲ್ಲ ಜನರಲ್ ಇಷ್ಟು ವರ್ಷ ಅವ್ರು ಸಿನಿಮಾ ನೋಡ್ಕೊಂಡು ಬಂದಿರೋದಕ್ಕೆ ನಾನು ಇವತ್ತು ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಅವರು ಸಿನಿಮಾ ನೋಡಿರಲಿಲ್ಲ ಅಂದರೆ ನಾನು ಸಿನಿಮಾ ನೋಡೋಕೆ ಆಗ್ತಿರಲಿಲ್ಲ, ಥಿಯೇಟರ್ ಇರ್ತಿರಲಿಲ್ಲ. ಹಾಗಾಗಿ ಅವರು ಕೃತಜ್ಞತೆ ಸಲ್ಲಿಸಿ ನಾನು ಹುಡುಗ ಪ್ರೇಕ್ಷಕರು ವಿತೌಟ್ ಆಕ್ಸಿಡೆಂಟ್. ಭಗವದ್ಗೀತೆ ಕುರಾನು ಬೈಬಲ್ನಲ್ಲೂ ಬರ್ತಿಲ್ಲ, ದುಡ್ಡು ಮಾಡೋದು ಹೆಂಗೆ ಅಂತ. ಫಸ್ಟ್ ದಿವಾಕರ್ ಸರ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೋದು. ಸಖತ್ತಾಗಿ ಮಾಡಿದ್ದಾರೆ ಮೂವಿ. ತುಂಬ ಇಷ್ಟ ಆಯಿತು. ಅರ್ಚನಾ ಅವರಾಗಿರ್ಬೋದು, SRT ಅವ್ರ ಸಂತೋಷ್ ಅವರಾಗಿರ್ಬೋದು. ನೀವೇ ನೋಡಿದ್ರಿ, ನೀವೇ ತಲುಪಿಸ್ಬೇಕು ಜನಗಳಿಗೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.